ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ಹೊನಗೌಡ್, ಇವತ್ತು ಸತತವಾಗಿ ಮೂರು ಅಭ್ಯರ್ಥಿಗಳು ಗೆದ್ದಂಥ ಒಂದು ನಮಗೆ ಭಾರತೀಯ ಜನತಾ ಪಾರ್ಟಿ ತುಂಬತ್ತು. ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆದ್ದಂಥ ರಾಘವೇಂದ್ರ ಅವರು, ಮತ್ತು ಈಗ ಶಿಕ್ಷಕರ ಕ್ಷೇತ್ರದಿಂದ ಅತಿ ಹೆಚ್ಚಿನ ಲೀಡರ್ ಗೆದ್ದಂಥ ಭೋಜೇಗೌಡರು, ಮತ್ತೊಬ್ಬ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಆದಂಥ ಪದವೀಧರರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಂಥ ಧನಂಜಯ ಸಜ್ಜಿ ಅವರು ಅತಿ ಹೆಚ್ಚಿನ ಲೀಡ್ನಲ್ಲಿ ಜಯಗಳಿಸಿದ್ದಾರೆ. ಆ ಜಯಗಳಿಸೋಕ್ಕೆ ಸಹಕರಿಸಿದಂಥ ಎಲ್ಲ ಮತದಾರರಿಗೂ ಮತ್ತು ಅದಕ್ಕೆ ಸಂಘಟನೆದಾರರಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳಿಗೂ ನಾನು ಪಕ್ಷದ ಪರವಾಗಿ ಅಭಿನಂದಿಸ್ತೀನಿ. ಈ ಚುನಾವಣೆಗೆ ನಮ್ಮ ಕಮಲದ ಗುರುತನ್ನು, ಕಮಲದ ಹೂವನ್ನು ಹರಡಿಸಿದ್ದಾರೆ ಆ ಮತದಾರರು. ಅವರಿಗೆ ನಾವು ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದಿಸ್ತೀನಿ. ಜೊತೆಗೆ ಈ ಕ್ಷೇತ್ರದಲ್ಲಿ MLCಗೆ ಮತ್ತು ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲದಕ್ಕೂ ಅತಿ ಹೆಚ್ಚಿನ ಲೀಡ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದ ಮಾಜಿ ಸಚಿವರಾದ ಹಾಲಪ್ಪನವರು ನಾಯಕತ್ವದಲ್ಲಿ ಚುನಾವಣೆ ನಡೀತು. ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆದರೆ ಇವತ್ತು 3 MLC ಮತ್ತು ಇದು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರದ್ದು ಮತ್ತು ಲೋಕಸಭಾ ಕ್ಷೇತ್ರಕ್ಕೂ ಈ ತಾಲೂಕಲ್ಲಿ ಅತಿ ಹೆಚ್ಚಿನ ಲೀಡ್ ಸಿಕ್ಕಿದೆ. ಹಾಗಾಗಿ ಎಲ್ಲ ಒಂದು ಕಡೆ ನಮಗೆ ಅವರ ನಾಯಕತ್ವ ಒಂದು ಶಕ್ತಿ ಬಂದಂಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಈ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟು ಗೆದ್ದಂಥವ್ರು ಗಮನ ಕೊಡಬೇಕು. ಮತ್ತು ನಮ್ಮ ಮಾಜಿ ಸಚಿವರಂಥ ಹಾಲಪ್ಪನವರು ಸಹ ಅದರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನನಗೆ ಅಧಿಕಾರ ಇಲ್ಲೂ ತಿಂತಿಲ್ಲ, ಈ ಬಾರಿ ಗೆದ್ದಂಥ ಲೋಕಸಭಾ ಸದಸ್ಯರು ಮತ್ತು MLCಗಳ ಹತ್ರ ಅನುದಾನವನ್ನು ತಂದು ಈ ಕ್ಷೇತ್ರ ಅಭಿವೃದ್ಧಿ ಪಡಿಸೋಣ ಅಂತ. ಇವತ್ತು ಇಷ್ಟು ಗೆಲ್ಲಕ್ಕೆ ಕಾರಣ ಏನಪ್ಪ ಅಂದರೆ ಈ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ದುರಂಕಾರ. ಈ ದೃಷ್ಟಿಯಿಂದ ಇವತ್ತು ಅತಿ ಹೆಚ್ಚಿನ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು MLCಗಳಿಗೆ ಮತದಾರರು ಒಲಿದ್ದಾರೆ. ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಭ್ರಷ್ಟಾಚಾರ, ದುರಂಕಾರ, ದಬ್ಬಾಳಿಕೆ ಇವೆಲ್ಲವೂ ಸಹ ಸೇರಿ ಕೇವಲ ಒಂದೇ ವರ್ಷದಲ್ಲಿ ಇವತ್ತು ಮತದಾರರು 26,000 BJPಗೆ ಲೀಡ್ ಕೊಟ್ಟಿದ್ದಾರೆ. ನಮ್ಮ ಸಂಸದರು ರಾಘವೇಂದ್ರ ಅವರಿಗೆ ಅವರ ಅಭಿವೃದ್ಧಿ ಕೆಲಸವನ್ನು ನೋಡಿ ಮತ್ತು ಹಾಲಪ್ಪನವರ ನಾಯಕತ್ವವನ್ನು ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಮಗೆ 16,000 ಓಟ್ಲು ಲೀಡ್ ಕೊಟ್ಟರು. ಇನ್ನೇನು ನಮಗೆ ನಮ್ಮ ಮತದಾರರು ನಮ್ಮ ಪರವಾಗಿದ್ದರೆ ನಾವು ಏನು ಮಾಡಿದ್ರೂ ನಡೀತೈತಿ ಅನ್ನೋದು ಅವ್ರ ಕಲ್ಪನೆ ಇತ್ತು. ಅದನ್ನು ಇವತ್ತು ಜನ ನಿಮ್ಮ ಒಂದೇ ವರ್ಷದಲ್ಲಿ ತಿರಸ್ಕೃತ ಮಾಡಿ 26,000 ಲೀಡ್ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬರೋಂಥ ಚುನಾವಣೆಗಳಲ್ಲಿ ಜನ ಮತದಾರರು ಇನ್ನೂ ತಕ್ಕ ಪಾಠ ನಿಮ್ಗೆ ಕಲಿಸ್ತಾರೆ. ಯಾಕೆಂದರೆ ಇವತ್ತು ನಿಮ್ಮ ದಬ್ಬಾಳಿಕೆ ಹೇಗಾಗಿದೆ ಅಂದರೆ ಇವತ್ತು ಅವರು ಶಾಸಕರ ಹಿಂಬಾಲಕರು ಏನು ಮಾಡಿದ್ರು ಸರಿ, ಆದರೆ ಬೇರೆ ಪಕ್ಷದವರು ಮತ್ತು ಅದೇ ನಮ್ಮ ಪಕ್ಷದಲ್ಲೇ ಇದ್ದರೂ ಸಹ ಅವರ ವಿರುದ್ಧ ಮಾತಾಡಿದವರು ಆ ದಬ್ಬಾಳಿಕೆಯನ್ನು ಖಂಡಿಸಿದವ್ರನ್ನ ಅವ್ರನ್ನೂ ಸಹ ಹತ್ತಿಕ್ಕೆ ಅಂತ ಕೆಲಸ ತಾವು ಮಾಡಿದಕ್ಕೋಸ್ಕರ ಇವತ್ತು ಜನ ತಕ್ಕ ಪಾಠ ಕಲಿಸಿದ್ದಾರೆ. ಇನ್ನು ಮುಂದಾರು ಸಹ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಜನರ ಪರವಾಗಿ ಕಾಳಜಿ ಮಾಡಿದರೆ ನಿಮಗೆಲ್ಲ ಒಂದು ಕಡೆ ಜನ ಮತ ಕೊಟ್ಟೋದಕ್ಕೆ ಎಲ್ಲ ಒಂದು ಕಡೆ ಗೌರವ ಕೊಟ್ಟಂಗೆ ಆಗುತ್ತೆ. ಈ ಕ್ಷೇತ್ರದಲ್ಲಿ ಹಿಂದಿನ ನಮ್ಮ ಮಾಜಿ ಸಚಿವರು ಹಾಲಪ್ಪನವರು ತಂದಿರೋ ಅಂಥ ಗ್ರಾಂಟ್ನೇ ಗುದ್ಲಿ ಪೂಜೆ ಮಾಡಿದ್ಬಿಟ್ರೆ, ಅಭಿವೃದ್ಧಿ ಮಾಡಿದ್ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಹೊಸ ಕಾಮಗಾರಿ ತಂದಿಲ್ಲ. ಅದನ್ನೇ ರಿಪೀಟು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತೇಳಿ ಗುದ್ಲಿ ಪೂಜೆ ಮಾಡಿ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ತಾವು ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಿದರೆ ಹೌದಪ್ಪ ಅಂತ ಹೇಳ್ಬೋದು. ಹಾಗಾಗಿ ತಾವೇನಿದ್ರು ಇವತ್ತಿನ ಶಾಸಕರು ಭ್ರಷ್ಟಾಚಾರದಲ್ಲಿ ಮಾಡಿದ್ದಾರೆ. ಮತ್ತು ಅಧಿಕಾರಿಗಳನ್ನ ನಾವು ನೋಡಿದ್ವಿ, ವರ್ಗಾವಣೆಯಲ್ಲಿ ಯಾರನ್ನೋ ಕೇಳ್ತಿದ್ವು ಅಷ್ಟೇ, ಯಾರೋ ತಹಸೀಲ್ದಾರ್ನೋ ESನೋ ಇಂಥದ್ದು ವರ್ಗಾವಣೆ ಮಾಡೋದ್ರಲ್ಲಿ ಯಾವ ರಾಜಕಾರಣಿಗಳು ಇದು ಮಾಡ್ತಾರೆ ಅಂತ. ಆದರೆ ಇವತ್ತಿನ ಈ ಶಾಸಕರು ಒಬ್ಬ D ದರ್ಜೆಯ ನೌಕರನ್ನ ಅವ್ರಿಗೆ ಫಿಕ್ಸ್ ಮಾಡಿದ್ದಾರೆ. ಇನ್ನಿಲ್ಲಾಂದರೆ ವರ್ಗಾವಣೆ ಮಾಡ್ತಾರೆ ಅಂತ. ಡಾಕ್ಟ್ರುಗಳಿಗೆ ಫಿಕ್ಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ಡಾಕ್ಟ್ರುಗಳನ್ನೆಲ್ಲ ತೆಗೆದು ಹಾಕಿ ಅವ್ರಿಗೆ ಬೇಕಾದಂಥನ್ನ ಮಾಮೂಲಿ ವಸೂಲಿ ಮಾಡ್ಕೊಂಡು ತಂದಾಕಂತ ಕೆಲಸ ಮಾಡ್ತಾರೆ. ಮತ್ತು ಮ್ಯಾನ್ ಪವರಲ್ಲಿ ಏಜೆನ್ಸಿಯಲ್ಲಿ ಇರೋಂಥ ಕೂಲಿ ಕಾರ್ಮಿಕರ ಸಮೇತನು ಅವ್ರನ್ನೂ ಸಹ ತೆಗೆದು ಅವರಿಗೂ ಸಹ 2 ಲಕ್ಷ 3 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಇಂಥ ಒಂದು ದುಷ್ಟ ಸ್ಥಿತಿ ಇವತ್ತು ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಇವತ್ತು 26,000 ಲೀಡ್ ಬರೋಕ್ಕೆ ಕಾರಣ ಅಂತ ಈ ಮೂಲಕ ತಮಗೆ ನಾನು ಹೇಳ್ತೀನಿ.